ಇನ್ನು ಏರ್ಪೋರ್ಟ್ಗೆ ನುಗ್ಗಿದ್ದಂತಹ ಕರಡಿಯನ್ನ ಸಿಬ್ಬಂದಿ ಸೆರೆ ಹಿಡಿದಿದ್ದಾರೆ. ಶಿವಮೊಗ್ಗ ಏರ್ಪೋರ್ಟ್ನಲ್ಲಿ ಕರಡಿ ಕಾಣಿಸಿಕೊಂಡಿತ್ತು. ಜ್ಯೋತಿ ನಗರದಲ್ಲಿ ಸದ್ಯ ಕರಡಿಯನ್ನ ಸೆರೆ ಹಿಡಿಯುವಂತಹ ಕೆಲಸದಲ್ಲಿ ಸಕ್ಸಸ್ ಆಗಿದ್ದಾರೆ ಸಿಬ್ಬಂದಿ. ಅಂಗನವಾಡಿ ಕೇಂದ್ರದ ಆವರಣದಲ್ಲಿ ಕರಡಿ ಸೆರೆ ಸಿಕ್ಕಿದೆ. ಅರವಳಿಕೆ ಚುಚ್ಚುಮದ್ದನ್ನ ಕೊಟ್ಟು ಕರಡಿಯನ್ನ ವಶಕ್ಕೆ ಪಡೆಯಲಾಗಿದೆ, ಸೆರೆ ಹಿಡಿಯಲಾಗಿದೆ. ಸುಮಾರು 6-7 ವರ್ಷದ ಹೆಣ್ಣು ಕರಡಿ ಸದ್ಯ ಅರಣ್ಯ ಇಲಾಖೆಯ ವಶಕ್ಕೆ ಸಿಕ್ಕಿದೆ. ಮೊದಲಿಗೆ ಏರ್ಪೋರ್ಟ್ನಲ್ಲಿ ಈ ಕರಡಿ ಕಾಣಿಸಿಕೊಂಡಿತ್ತು. ಆನಂತರ ಮಕ್ಕಳಿರುವಾಗಲೇ ಅಂಗನವಾಡಿ ಆವರಣಕ್ಕೆ ಎಂಟ್ರಿ ಕೊಟ್ಟಿತ್ತು. 50ಕ್ಕೂ ಹೆಚ್ಚು ಸಿಬ್ಬಂದಿ ಈ ಕರಡಿಯನ್ನ ಸೆರೆ ಹಿಡಿಯುವಂತಹ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಫೈನಲಿ ಕರಡಿಯನ್ನ ಸೆರೆ ಹಿಡಿಯಲಾಗಿದೆ. ಅಲ್ಲಿ ಮೇಲೆ ಇದಾರ ಮರ ಅವರು ಈಗ ಒಳ್ಳೆ ಫೋನ್ ಕೊಟ್ಟದ ಹೊಡ್ಕೊಂಡ್ರೆ ಯಾರು ಬೇಕಾರೆ ಬಿದ್ದು ಬಿಡತ್ತೆ. ಈಗ 4 ಗಂಟೆ ಬಿತ್ತು 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 ಇಳಿದಿದ್ದು. ಇರ್ಲಿ 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 ನಿಲ್ಲತ್ತೆ, ನಿಂತಿದೆ ಬಿಡ್ರಿ. ಯಶಸ್ವಿಯಾಗಿ ಕರಡಿಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಏರ್ಪೋರ್ಟ್ನಲ್ಲಿ ಕಾಣಿಸಿಕೊಂಡಿತ್ತು, ಅಂಗನವಾಡಿ ಆವರಣದಲ್ಲಿ ಕಾಣಿಸಿಕೊಂಡಿತ್ತು, ಜನರ ಆತಂಕ ಕಾರಣ ಆಗಿತ್ತು. ಸದ್ಯ ಜನ ನಿಟ್ಟುಸಿರು ಬಿಡ್ತಿದ್ದಾರೆ. ಇಡೀ ಕಾರ್ಯಾಚರಣೆ ಹೇಗೆ ನಡೆಯಿತು ಅನ್ನೋದನ್ನ ವಿವರಿಸಬಹುದಾ ಅಂತ ಹೇಳಿ. ವಿಜಯಶ್ರೀ, ಶಿವಮೊಗ್ಗ ಹೊರವಲಯದಲ್ಲಿರುವಂತಹ ಸೋಗನೆ ಬಳಿ ಇರುವಂತಹ ಏರ್ಪೋರ್ಟ್ ಕಾಚಿನಕಟ್ಟೆ ಅಂತ ಎಲ್ಲಾಗುತ್ತೆ, ಅಲ್ಲಿ ಏರ್ಪೋರ್ಟ್ ಇದೆ. ಆ ಏರ್ಪೋರ್ಟ್ನ ಆವರಣದಲ್ಲಿ ಬೆಳಗಿನ ಜಾವ 9 ಗಂಟೆ ಸುಮಾರಿಗೆ ಸುಮಾರು 6 ವರ್ಷದ ಒಂದು ಹೆಣ್ಣು ಕರಡಿ ಪ್ರತ್ಯಕ್ಷ ಆಗತ್ತೆ. ಈ ಒಂದು ಕರಡಿ ಪ್ರತ್ಯಕ್ಷ ಆಗ್ತಿದ್ದಂಗೆ ಅಲರ್ಟ್ ಆದಂತಹ ಏರ್ಪೋರ್ಟ್ನ ಸಿಬ್ಬಂದಿ ಮತ್ತು ಅಧಿಕಾರಿಗಳು ತಕ್ಷಣ ಅರಣ್ಯ ಇಲಾಖೆಯ ಗಮನಕ್ಕೆ ತರ್ತಾರೆ. ತಕ್ಷಣವೇ ಕಾರ್ಯಪ್ರವೃತ್ತವಾದಂತಹ ಅರಣ್ಯ ಇಲಾಖೆ ತನ್ನೆಲ್ಲ ಸಿಬ್ಬಂದಿಗಳನ್ನ ಒಟ್ಟುಗೂಡಿಸಿಕೊಂಡು, ಜೊತೆಗೆ ಪಶು ವೈದ್ಯ ಮುರಳಿ ಮನೋಹರ್ ಅಂತ ಏನಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆಗೆ ಅಂದ್ರೆ ಆನೆನ ಅಂದ್ರೆ ಕರಡಿನ ಸುರಕ್ಷಿತವಾಗಿ ಹಿಡಿಯೋದಕ್ಕೆ ಮುಂದಾಗ್ತಾರೆ. ಆದ್ರೆ ಕರಡಿ ಗಾಬರಿಗೊಂಡಂತಹ ಕರಡಿ ಸಾಕಷ್ಟು ಬೇರೆ ಬೇರೆ ಕಡೆ ತನ್ನ ಓಡಾಟವನ್ನ ಮಾಡುತ್ತೆ. ಇದರ ಪರಿಣಾಮವಾಗಿ ಅಲ್ಲಿ ಸಾಕಷ್ಟು ಸಮಸ್ಯೆನೂ ಎದುರಾಗುವಂಥದ್ದೇ. ಆದ್ರೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಮತ್ತೆ ವೈದ್ಯರು ತುಂಬಾ ಚಾಕಚಕ್ಯತೆಯಿಂದ ಇದನ್ನ ಕಾರ್ಯಾಚರಣೆ ನಡೆಸೋದ್ರ ಮೂಲಕ ಒಂದು ಜ್ಯೋತಿ ನಗರ ಅಂತ ಏನ್ ಹೇಳಲಾಗತ್ತೆ, ಆ ಒಂದು ಪ್ರದೇಶದಲ್ಲಿರುವಂತಹ ಒಂದು ಅಂಗನವಾಡಿಯ ಆವರಣಕ್ಕೆ ಹೋಗ್ಬಿಟ್ಟು ಅಲ್ಲೇನು ಕರಡಿ ಸೇರ್ಕೊಳ್ಳುತ್ತೆ. ತಕ್ಷಣವೇ ಅದನ್ನ ಲಾಕ್ ಮಾಡ್ಕೊಂಡ್ಬಿಟ್ಟು ಮತ್ತೆಲ್ಲೂ ಅದು ಹೋಗದಿರೋ ರೀತಿಯಲ್ಲಿ ಒಂದಕ್ಕೆ ಬಂದೋಬಸ್ತ್ ಮಾಡ್ಕೊಂತಾರೆ. ಇದೇ ಸಂದರ್ಭದಲ್ಲಿ ಅರವಳಿಕೆಯ ಚುಚ್ಚುಮದ್ದನ್ನ ನೀಡಿದಂತಹ ಒಂದು ಮುರಳಿಮನ್ ಅವರು ಮೊದಲನೇ ಬಾರಿಗೆ ಅದನ್ನ ಕೊಡ್ತಾರೆ. ಆದ್ರೆ ಅದು ಅಷ್ಟೊಂದು ಅದಕ್ಕೆ ಪೂರ್ಣ ಪ್ರಮಾಣದ ಅದಕ್ಕೆ ಇಂಜೆಕ್ಟ್ ಆಗಲ್ಲ. ಆದ್ರೂ ಕೂಡ ಅದು ಸ್ವಲ್ಪ ಮಂಪು ಇರುತ್ತೆ. ಹಾಗಾಗಿ ಅದ್ರ ತನ್ನ ವೇಗವನ್ನ ಕಡಿಮೆ ಆಗುತ್ತೆ, ಕರಡಿಯ ವೇಗ. ನಂತರದಲ್ಲಿ ಮತ್ತೊಂದು ಬಾರಿ ಅದಕ್ಕೆ ಚುಚ್ಚುಮದ್ದನ್ನ ನೀಡಿದಾಗ ತನ್ನ ಪ್ರಜ್ಞೆ ಕಳ್ಕೊಂಡಂತಹ ಕರಡಿನ ಅರಣ್ಯ ಇಲಾಖೆ ಸಿಬ್ಬಂದಿ ತಕ್ಷಣವೇ ಬಲೆಯನ್ನು ಹಾಕ್ಬಿಟ್ಟು ಆ ಒಂದು ಕರಡಿನ ಸುರಕ್ಷಿತವಾಗಿ ಹಿಡಿದ್ಬಿಟ್ಟು ಈಗಾಗಲೇ ಮುಂದಿನ ಕ್ರಮಕ್ಕೆ ಅಂದ್ರೆ ಅದನ್ನ ವಾಪಸ್ ಕಾಡಿಗೆ ಬಿಡಬೇಕು ಅಥವಾ ಅದಕ್ಕೆ ಏನಾದ್ರು ಚಿಕಿತ್ಸೆ ಅಗತ್ಯ ಇದೆ ಅದನ್ನ ನೀಡ್ಬಿಟ್ಟು ಶಿವಮೊಗ್ಗದ ಏನಿದೆ ಲಯನ್ ಸಫಾರಿ ಅಂತ ಏನ್ ಹೇಳಾಗುತ್ತೆ ಝೂ ಇದೆ, ಆ ಝೂಗೆ ಸ್ಥಳಾಂತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ರೆ ಅಂತಂದ್ರೆ ನಿನ್ನೆ ಶಂಕರಘಟ್ಟ ಅಂದ್ರೆ ಕುವೆಂಪು ಯೂನಿವರ್ಸಿಟಿ ಶಂಕರಘಟ್ಟ ಭಾಗದ ಗೋಣಿಬೀಡು ಅಂತ ಹೇಳಾಗುತ್ತೆ, ಆ ಒಂದು ಗೋಣಿಬೀಡು ಭಾಗದಲ್ಲಿ ಕಾಣಿಸ್ಕೊಂಡಂತ ಒಂದು ಕರಡಿ ಬಹುತೇಕ ಈಗ ಬೇಸಿಗೆ ಆದ ಸಂದರ್ಭದಲ್ಲಿ ನೀರಿಗೋ ಅಥವಾ ಆಹಾರಕ್ಕೂ ಹುಡ್ಕೊಂಡು ಈ ಒಂದು ಪ್ರದೇಶಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಸ್ಥಳೀಯರು ಹೇಳ್ತಾರೆ. ಒಂದಾರೆ ಈ ಒಂದು ಕಾರ್ಯಾಚರಣೆಯಲ್ಲಿ ಏರ್ಪೋರ್ಟ್ ನಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ, ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತೆ ಏನು ಟ್ಯಾಕ್ಸಿ ಡ್ರೈವರ್ಗಳೆಲ್ಲ ಏನಿದ್ದಾರೆ ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಸುರಕ್ಷಿತವಾಗಿ ಕರಡಿಯನ್ನ ಜೀವಂತವಾಗಿ ಹಿಡಿಯೋದಕ್ಕೆ ಯಾವುದೇ ರೀತಿ ಅದಕ್ಕೆ ಅಪಾಯ ಆಗದ ರೀತಿ ನೋಡ್ಕೊಂಡಲ್ಲಿ ಹಿಡಿದು ಅದನ್ನ ಒಂದು ಮುಂದಿನ ಕ್ರಮಕ್ಕೆ ಒಪ್ಪಿಸೋದ್ರಲ್ಲಿ ಈಗಾಗಲೇ ಯಶಸ್ವಿಯಾಗೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ವಿದ್ಯಾ, ಥ್ಯಾಂಕ್ ಯು ಪ್ರಸನ್ನ, ತಮ್ಮೆಲ್ಲ ಡೀಟೇಲ್ಸ್.